ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮಂಗಳಪೇಟೆ ಬಜಾರ್ ರಸ್ತೆಯ ಮತ್ತು ನಗರದ ವರ್ತಕರ ಸಭೆಯಲ್ಲಿ ಕರೆದಿದ್ದು ಬಜಾರ್ ರಸ್ತೆ ಮತ್ತು ಬರ ರಸ್ತೆ, ಎಂಎಂ ರಸ್ತೆ ಮುಂತಾದ ರಸ್ತೆಗಳಲ್ಲಿ ಡ್ರೈನು ಮತ್ತು ಸಿಮೆಂಟ್ ರಸ್ತೆಯನ್ನು ಮಾಡಬೇಕಾಗಿರುವುದರಿಂದ ಬಜಾರ್ ರಸ್ತೆಯಲ್ಲಿ ಅಂಗಡಿ ಮಾಲೀಕರ ಸಭೆಯನ್ನು ಕರೆದು ಕನಿಷ್ಠ ಪಕ್ಷ 8ರಿಂದ 10 ದಿನಗಳ ಹಂಚಬೇಕು ಅಂತೇಳಿ ಮನವಿಗೆ ಬಂಗಾರಪೇಟೆಯ ಚಿಲ್ಲರೆ ವರ್ತಕರು, ಚಾವಡಿ ಮತ್ತು ಮೆಡಿಕಲ್ ಸಂಸ್ಥೆಗಳು ಇವೆಲ್ಲ ಸೇರಿ ನಿಮ್ಮ ಅಭಿವೃದ್ಧಿಗೆ ನಾವು ಯಾವತ್ತೂ ಸಹಕಾರ ಕೊಟ್ಟಿದ್ದೀವಿ, ಮುಂದೆ ಕೂಡ ಕೊಡ್ತೀವಿ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಒಂದು ವಾರದ ಕಾಲ ಅಂಗಡಿ ಮಾಲೀಕರನ್ನು ಬಂದ್ ಮಾಡಿ ಡ್ರೈನು ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತೀವಿ ಎಂದು ಮಾತನಾಡಿದ್ದಾರೆ. ನಾವು ಈಗಾಗಲೇ ಏನು ನಗರದಲ್ಲಿ ಪ್ರತಿ ರಸ್ತೆಗಳನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು, ಸ್ಪಲ್ಪಲ್ ಅಳವಡಿಕೆ ಮಾಡ್ತಕ್ಕಂಥದ್ದು, ಡ್ರೈನೇಜ್ ಮಾಡ್ತಕ್ಕಂಥದ್ದು, ಹೈಮಾಸ್ಟೈಡ್ನ ಅಳವಡಿಸ್ತಕ್ಕಂಥದ್ದು, ಒತ್ತುವರಿಯನ್ನು ತೆರವು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಂಗಾರಪೇಟೆ ಜನತೆ ಎಲ್ಲರೂ ಕೂಡ ನಮ್ಮ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವೆಲ್ಲರಿಗೂ ಚಿರುಣಿಯಾಗಿದ್ದೇನೆ. ಇವತ್ತು ಕೂಡ ಬಜಾರ್ ರಸ್ತೆ ಎಲ್ಲ ಪ್ರಮುಖ ವಾಣಿಜ್ಯ ಬಂದು ಬಜಾರ್ ರಸ್ತೆಯನ್ನು 1 ವಾರ ಕಾಲ ಬಂದ್ ಮಾಡಿ ಅಭಿವೃದ್ಧಿಗೆ ಸಹಕಾರ ಕೊಡುವುದನ್ನು ಮಾತ್ರ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲ ವರ್ತಕ ಸಂಘದ ಎಲ್ಲ ಸಮುದಾಯಗಳ ಎಲ್ಲ ಅಂಗಡಿ ಮಾಲೀಕರಿಗೆ ತಾಲೂಕು ಆಡಳಿತ ನಗರಸಭೆ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು. ತಮ್ಮ ಅಭಿಪ್ರಾಯ? ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಬಾಲೂರು ತಾಲೂಕು ವೈಯಕ್ತಿಕವಾಗಿ ಮಾತಾಡ್ತಾ ಇರೋದ್ರ ಬಗ್ಗೆ ನಾವೇನು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾನು ಒಂದು ವಿಷಯನ ಎಲ್ಲ ಪಕ್ಷದ ಮುಖಂಡಗಳಿಗೆ ಈ ತಾಲೂಕಿನ ಒಬ್ಬ ಶಾಸಕನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದು ಯಾವ ರೀತಿ ಆದರೂ ತಿಳ್ಕೊಬೋದು, ರಿಕ್ವೆಸ್ಟ್ ಆದರೂ ತಿಳ್ಕೊಬೋದು, ಇದು ಒಳ್ಳೆಯದಕ್ಕಾಗಿ ಸಲಹೆ ಅಂತಂದು ತಿಳ್ಕೊಬೋದು. ರಾಜಕಾರಣ ಮಾಡೋಣ. ನಾನು ಕಾಂಗ್ರೆಸ್ಸು, ಇನ್ನೊಬ್ಬರು JDS, ಇನ್ನೊಬ್ಬರು BJP, ಇದು ನಮ್ಮ ಎಲ್ಲ ಕಡೆ ಇರುತ್ತದೆ ದೇಶದಲ್ಲಿ. ಎಲ್ಲರೂ ಒಂದೇ ಪಾರ್ಟಿ ಆಗಲ್ಲ. ಆದರೆ ರಾಜಕೀಯವಾಗಿ ಡಿಪೆಂಡ್ ಮಾಡ್ಕೊಳ್ಳೋದು, ರಾಜಕೀಯವಾಗಿ ಮಾತಾಡೋದು ಸಹಜವಾಗಿರುತ್ತವ್ರೆ. ಆದರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮಾತಾಡೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದು ಸರಿಯಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದ ಅನಿಸಿಕೆ. ಯಾವತ್ತೂ ಅಷ್ಟೇ ರಾಜಕಾರಣ ಮಾಡೋದಕ್ಕೆ ಮನೆಯಿಂದ ಈಚೆ ಬಂದಿರ್ತೀವಿ ನಾವು. ನಮ್ಮ ಕುಟುಂಬ ಇರ್ತದೆ, ನಮ್ಮ ಸಂಬಂಧಿಗಳಿರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ, ನಮ್ಮ ಸ್ನೇಹಿತರುಗಳಿರ್ತಾರೆ. ಎಲ್ಲರೂ ನೋವು ತಿನ್ನುವಂಥ ಒಂದು ರೀತಿಯಲ್ಲಿ ನಾವು ಯಾವುದೇ ರಾಜಕಾರಣಿಗಳು ಹೋಗಬಾರ್ದು. ನೀವು ಪ್ರಸ್ತಾಪ ಮಾಡಿದ್ದಕ್ಕೆ ಮಾತಾಡಬಾರ್ದು. ಈಗ ಅಕ್ರಮ ಗಣಿಗಾರಿಕೆಗಳು ಮತ್ತೆ ವೈಯಕ್ತಿಕವಾಗಿ ಮಾತಾಡ್ತಾವ್ರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಅಕ್ರಮ ಜಮೀನುಗಳು ಮಂಜೂರು ಮಾಡ್ಕೊಂಡಿರೋದು, ಅಕ್ರಮ ಆಗ್ತಾ ಇರೋದು ಬಗ್ಗೆ ಹೇಳ್ಬೇಕಾದ್ರೆ ನಾನು ಈಗಾಗಲೇ ಅವ್ರು ಏನು ಪ್ರಸ್ತಾಪ ಮಾಡಿದಾರೋ ಅದನ್ನ ಸರ್ಕಾರಕ್ಕೆ, ನಮ್ಮದೇ ಕಾಂಗ್ರೆಸ್ ಸರ್ಕಾರ, ನಾನು MLA, ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟಿದ್ದೇನೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾನೆ, SP ಅವ್ರಿಗೂ ಕೊಟ್ಟಿದ್ದಾನೆ. ಸರ್ಕಾರ ಈಗಾಗಲೇ ತನಿಖಾ ತಂಡವನ್ನ ನೇಮಕ ಮಾಡಿದೆ. ತನಿಖಾ ತಂಡ ಅದರ ಮಾಹಿತಿ ರಿಪೋರ್ಟ್ ಅನ್ನ ಅಕ್ರಮ ಎಲ್ಲಾಗಿದೆ, ಯಾರು ಮಾಡಿದ್ದಾರೆ, ಅದೇ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಅಕ್ರಮ ತನಿಖೆ ಏನಿದೆ ಆ ತನಿಖೆ ರಿಪೋರ್ಟ್ ಕೊಟ್ಟ ಮೇಲೆ ಮುಲಾಜಿಲ್ದ್ರೆ ಅಧಿಕಾರಿಗಳು ಯಾರಾದಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿಸಂತವುದು ಮುಲಾಜೆ ಇಲ್ಲ. ಅಕ್ರಮ ಯಾರಾದರೂ ಮಾಡ್ಕೊಂಡಿದ್ರೆ ಅದನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದ್ರ ಜೊತೆಗೆ ಅಕ್ರಮ ಮಾಡಿಸ್ಕೊಂಡಿರೋದ್ರ ಮೇಲೆ ಕೂಡ ಕಾನೂನು ರೀತಿ ಕ್ರಮ ಅವರು ಸೀದಾ ಜೈಲು ಹೋಗ್ತಾರೆ. 10 ವರ್ಷ ತನಕ ಸಜಾ ಇರುತ್ತೆ. ಯಾರು ದೊಡ್ಡ ಅಮೌಂಟ್ ಇರ್ತಾರೆ, ರಿಪೀಟ್ ಅಮೌಂಟ್ ಅವರಿಗೆ ಡೆತ್ ಪೆನಾಲ್ಟಿ ಕೂಡ ಇರುತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಮನವಿ ಇದೆ,
ಡ್ರಗ್ ಇಂದ ದೂರಿರಿ. ಮತ್ತೆ ನಿಮ್ಮ ಏರಿಯಾದಲ್ಲಿ ಯಾರು ಡ್ರಗ್ ಮಾರಾಟ ಮಾಡ್ತಾರೆ ಅಥವಾ ಡ್ರಗ್ ಸೇವನೆ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ನಾವು ಮಾಹಿತಿ ಕೊಡಲಿಕ್ಕೆ 112 ನಮ್ಮ ಒಂದು ಸಹಾಯವಾಣಿ ನಂಬರ್ ಇದೆ, ಅಥವಾ ನಮ್ಮ ಕಂಟ್ರೋಲ್ ರೂಮ್ ನಂಬರ್ 9480822700 ಅಲ್ಲಿ ಕರೆ ಮಾಡಬಹುದು. ಅಥವಾ KSP ಆ್ಯಪ್ ಇದೆ, ಆ ಆ್ಯಪಲ್ಲಿ ನೀವು ಡ್ರಗ್ ಯಾರು ಯೂಸರ್ ಮಾಡ್ತಾರೆ ಬಗ್ಗೆ ಮಾಹಿತಿ ಕೊಡ್ಬೋದು. ಯಾರು ಮಾಹಿತಿ ಕೊಡ್ತಾರೆ ಅವ್ರದ್ದು ಹೆಸರು ಎಲ್ಲ ಗೊಬ್ಬರ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಬಂಗಾರಪೇಟೆಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಿಮ್ಮದು ಎಲ್ಲ ಸಾಧನೆಗಳು ಸೇರಿ ನಾವು ಪ್ರಯತ್ನ ಮಾಡಬೇಕು. ಸೊ ನಾವು ಮತ್ತೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ. ನೀವೆಲ್ಲ ಪ್ರೆಸ್ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ನೀವೆಲ್ಲ ಬಂದಿದ್ದೀರಿ. ಇದು ಒಂದು ಮೆಸೇಜ್ ಕೊಡಲಿಕ್ಕೆ ನಮ್ಮ ಎಷ್ಟು ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಅವರು ಲೈಫ್ ಕಾಲ ಆಗ್ತಾ ಇದೆ ಡ್ರಗ್ಸ್ ಸೇವನೆಯಿಂದ, ಅದು ತಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೈ ಜೋಡಿಸ್ಬೇಕು. ಗಲಾಟೆ ಜೋರು ಗಲಾಟೆ. ಹಲೋ ಇರೋಣ ಒಂದು ನಿಮಿಷ ಗಲಾಟೆ. ಅಣ್ಣ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.